Hi, good evening. This is Vani Manjunath. Welcome to my YouTube channel. ನಾವು ಆ್ಯಸ್ ಯೂಶುವಲ್ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿಯ ಒಂದು ಅನಾಲಿಸಿಸನ್ನು ಮಾಡೋಣ. ಮಂಡೇ ಹೇಗೆ ಎಲ್ಲ ನಾವು ಟ್ರೇಡನ್ನು ತೊಗೊಳ್ಬೋದು ಅನ್ನೋದನ್ನು ಕೂಡ ನೋಡ್ತಾ ಹೋಗೋಣ. ಓಕೆ ಇಲ್ಲ ಎಸ್ ಹಾಂ, ನಾನೀಗ ನಿಫ್ಟಿಯ ಒಂದು ಚಾರ್ಟಲ್ಲಿ ಇದ್ದೇನೆ. ಓಕೆ, ಜಸ್ಟ್ ಮಿನಿಟ್ ಲೋಡ್ ಆಗ್ತಾಯಿದೆ. ಮಂಡೇಗೆ ಯಾವ ರೀತಿ ಎಲ್ಲ ನಾವು ಟ್ರೇಡನ್ನು ಮಾಡ್ಬೋದು. ಆ್ಯಕ್ಚುಲಿ ಏನಂತಂದರೆ ಮಂಡೇಗೆ ನಮಗೆ ಕೆಲವೊಂದು ವಾಲಟೈಲಿಟಿ ಕ್ರಿಯೇಟ್ ಆಗೋ ಸಾಧ್ಯತೆ ಇದೆ. ಯಾಕೆ ಅಂತಂತಂದರೆ ಆಲ್ರೆಡಿ ನಮಗೆ ಗೊತ್ತೇ ಇದೆ, ಇದು ಬ್ಯಾಂಕಿಂಗ್ ಸೆಕ್ಟರ್ನ ಒಂದು ರಿಸಲ್ಟ್ಸು ಬಂದಿದೆ. ಮೇಜರ್ ಬ್ಯಾಂಕ್ಸ್ HDFC ಆಗಿರ್ಬೋದು, ICICI ಆಗಿರ್ಬೋದು, ಆ ಬ್ಯಾಂಕಿನ ರಿಸಲ್ಟ್ಸ್ ಬಂದಿದೆ. ದೇ ಆರ್ ಎಕ್ಸ್ಪೆಕ್ಟೆಡ್ ಒಂದು ಇನ್ಲೈನ್ ರಿಸಲ್ಟ್ಸ್ ಬಂದಿರೋದ್ರಿಂದ ಮಾರ್ಕೆಟ್ಗೆ ಯಾವ ರೀತಿ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದು ಕೂಡ ನಾವು ನೋಡಬೇಕಾಗಿದೆ. ಸೊ ನಮಗೆ ಇನ್ಲೈನ್ ಅಂತಂದರೆ ವಿ ನೋ ದಟ್ ಇಸ್ ಗೋಯಿಂಗ್ ಟು ಬಿಕಮ್ ಒಂದು ಪಾಸಿಟಿವ್ ನೋಟ್ ಅಂತ ಅಂದ್ಕೊಂಡಿದ್ದೀವಿ. ಬಟ್ ಅದು ನಾವು ಇನ್ ಡೆಪ್ತ್ ಒಂದೊಂದೇ ಒಂದು ಇದನ್ನು ಬಿಡಿಸಿ ಅದನ್ನು ನೋಡ್ತಾ ಹೋದಾಗ ನಮಗೆ ಎಲ್ಲ ಓವರಾಲ್ ರಿಸಲ್ಟ್ ಇಸ್ ಗುಡ್. ಬಟ್ ಅದರಲ್ಲಿ NPA ನಾನ್ ಪರ್ಫಾರ್ಮಿಂಗ್ ಅಸೆಟ್ ಅಂತ ಹೇಳ್ತೀವಿ, ವಿಚ್ ಈಸ್ ಏನು ಸ್ವಲ್ಪ ನಮ್ಮ ಅಂದ್ಕೊಂಡಿದ್ದ ಒಂದು ಏನು ಎಕ್ಸ್ಪೆಕ್ಟೆಡ್ ಇತ್ತು ಅದಕ್ಕಿಂತ ಜಾಸ್ತಿ ಬಂದಿರೋದ್ರಿಂದ ಏನಾಗ್ಬೋದು, ಅದು ಒಂದು ಸ್ವಲ್ಪ ಡ್ರ್ಯಾಗ್ ಮಾಡುತ್ತೇನೋ ಅಂತ ಅನ್ನಿಸಿದೆ. ಏನಾದ್ರು ಮಾರ್ಕೆಟ್ ಆಲ್ರೆಡಿ ಬಿನ್ ಡಿಸ್ಕೌಂಟೆಡ್ ಅಂತ ಆದರೆ ಅದರ ಇಂಪ್ಯಾಕ್ಟು ಮೊದಲೇ ಮಾರ್ಕೆಟ್ ಮೇಲೆ ಆ ಒಂದು ಸ್ಟಾಕ್ ಮೇಲೆ ಬಿದ್ದಿದೆ ಅಂತಂದರೆ ವಿಚ್ ಇಸ್ ನ್ಯೂಟ್ರಲೈಸ್ಡ್ ಆಗುತ್ತೆ. ಎಲ್ಸ್ ಅದನ್ನೇ ನಾವು ಮೇಜರಾಗಿ ಮಾರ್ಕೆಟ್ ರಿಸೀವ್ ಮಾಡ್ತು ಅಂತಂದರೆ ವಿಚ್ ಇಸ್ ಗೋಯಿಂಗ್ ಟು ಬಿಕಮ್ ಎ ನೆಗೆಟಿವ್ ಫಾರ್ ದ ಇದು ನಮ್ಮ ಒಂದು ಇಂಡೆಕ್ಸ್ಗೆ ಅದು ಒಂದು ನೆಗೆಟಿವ್ ಇಂಪ್ಯಾಕ್ಟ್ ಕೂಡ ಆಗ್ಬೋದು. ಬಟ್ ನನ್ನ ಒಂದು ಇದ್ರ ಪ್ರಕಾರ ಒಂದು ಆಲ್ರೆಡಿ 3-4 ಡೇಸಿಂದ ಆಲ್ರೆಡಿ ತುಂಬಾ ಮಾರ್ಕೆಟ್ ಬಿದ್ದಿರೋದ್ರಿಂದ ಇದನ್ನು ನಾನು ಡಿಸ್ಕೌಂಟೆಡ್ ಅಂತ ಅಂದ್ಕೊಳ್ತೀನಿ. ವಿಸ್ ದ ಪರ್ಸ್ನಲ್ ಒಪಿನಿಯನ್ ಟೈಮ್ ಸೇಯಿಂಗ್. ಆ ಥರ ಏನಾದ್ರು ಆಯಿತು ಅಂತಂದರೆ ನಮಗೆ ಮಾರ್ಕೆಟಲ್ಲಿ ಒಂದು ಯೂ ಟರ್ನ್ ಮಾಡಲಿಕ್ಕೆ ಅವಕಾಶ ಇದೆ. ಇಷ್ಟು ದಿನ ಏನು ಬಿದ್ದಿತ್ತು ಅದಕ್ಕೆ ಒಂದು ರಿಟ್ರೇಸ್ ಅಂತ ಹೇಳ್ಬೋದು. ಇಲ್ಲ ಸ್ವಿಚ್ ಅಂಟಿದ ಒಂದು ಆಲ್ರೆಡಿ ಬೀನ್ ನಮಗೆ ಒಂದು ವೀಕಿಂದ ಮಾರ್ಕೆಟು ಚೆನ್ನಾಗಿ ಫಾಲ್ ಆಗಿದೆ. ಸೊ ನಮಗೆ ಡಿಸ್ಕೌಂಟೆಡ್ ಆದರೂ ಕೂಡ ಒಂದು ಮೇಜರ್ ಏರಿಯಾಗಿ ನಮ್ಮ ಮಾರ್ಕೆಟು ಬಂದು ನಿಂತರೆ ವಿಚ್ ಈಸ್ ಎ ಗುಡ್ ಸೈನ್ ಟು ಬೈ. ವಿಲ್ ಮಾರ್ಕೆಟ್ ಒಂದು ಯೂ ಟರ್ನ್ ಆಗೋಕ್ಕೆ ಎಲ್ಲ ರೀತಿಯ ಒಂದು ಸೈನು ನನಗೆ ಕಾಣಿಸ್ತಾ ಇದೆ. ಇಸ್ ದ ಪರ್ಸ್ನಲ್ ಒಪಿನಿಯನ್ಸ್, ನಾಟ್ ಫಾರ್ ಎನಿ ಒಂದು ಟ್ರೇಡಿಂಗ್ ಐಡಿಯಾಸ್ ಅಲ್ಲ, ಇದು ನನ್ನ ಒಂದು ಅಬ್ಸರ್ವೇಷನ್ಸ್. ಇದು ಇಷ್ಟು ವರ್ಷದ ಒಂದು ಅಬ್ಸರ್ವೇಷನಲ್ಲಿ ವಾಟ್ ಐ ಆಮ್ ಗಿವಿಂಗ್ ದ ಎಸೆನ್ಸ್ ಆಫ್ ದಿಸ್ ಒನ್. ನನಗೆ ಮೇಜರ್ ಸಪೋರ್ಟ್ ಆಗಿ ಕಾಣಿಸ್ತಾ ಇರೋದು ಇದರಲ್ಲಿ ನನಗೆ 24,800 ಅರೌಂಡ್ ಏನಿಲ್ಲಿ ಝೋನ್ ಹಾಕಿದ್ದೀನಲ್ಲ, ಈ ಒಂದು ಏರಿಯಾ ನನಗೆ ಒಂದು ಸಪೋರ್ಟ್ ಆಗಿ ಕಾಣಿಸ್ತಾ ಇದೆ. ಇನ್ ಕೇಸ್ ಏನಾದ್ರು ನಾಳೆ ಮಾರ್ಕೆಟು ಫಾಲ್ ಆಯಿತು ಅಂತಂದರೆ ಇಲ್ಲಿಂದ ನನಗೆ ಒಂದು ಬೌನ್ಸಿಂಗ್ ಆಗುವಂತಹ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ಯಾವ ಏರಿಯಾದು? 24,800 ಏರಿಯಾ. ಈ ಏರಿಯಾ ಏನಾದ್ರು ಬಂತು ಅಂತಂದರೆ ಇಲ್ಲಿಂದ ನನಗೆ ಮೇಲ್ಗಡೆಗೆ ಹೋಗೋದಕ್ಕೆ ಎಲ್ಲಿವರೆಗೂ ಹಾಗೆ 25,000ವರೆಗೂ ನನಗೆ ಇದು ಒಂದು R1 ಆಗಿ ಕಾಣಿಸ್ತಾ ಇದೆ. ಇದನ್ನೇನಾದ್ರು ಬೀಟ್ ಮಾಡ್ತು ಅಂತಂದರೆ ನನ್ನ ಸೆಕೆಂಡ್ ಏರಿಯಾ ಬಂದುಬಿಟ್ಟು 25,160. ದಿಸ್ ಈಸ್ R2. ಓಕೆ, ಸಪೋರ್ಟ್ ಬಂದುಬಿಟ್ಟು ಏರಿಯಾ, ಇಲ್ಲಿ ಒಂದು ಸಪೋರ್ಟು. ಏರಿಯಾ 24,800 ಒಂದು ಸಪೋರ್ಟ್ ಏರಿಯಾ ಆಗಿ ನನಗೆ ಈ ಒಂದು ಮೂಮೆಂಟಲ್ಲಿ ಕಾಣಿಸ್ತಾ ಇದೆ. ಇನ್ ಕೇಸ್ ಇಲ್ಲ ನಂದು ಇಲ್ಲಿಂದ ಮತ್ತೆ ನಾನು ಕೆಳಗಡೆ ಬೀಳೋಕ್ಕೆ ರೆಡಿ ಇದ್ದೀನಿ ಅಂತ ಏನಾದ್ರು ನಮ್ಮ ಮಾರ್ಕೆಟ್ನ ಏನಾದ್ರು ಮಂಡೇ ಏನಾದ್ರು ಇಂಡಿಕೇಶನ್ ಕೊಡ್ತು ಅಂತಂದರೆ ನೋ ಡೌಟ್ ನಮಗೆ ಇದ್ದಿದ್ದೇನೆ ಮೇಜರ್ ಫಾಲು ಇರುತ್ತೆ. ನೆಕ್ಸ್ಟ್ ಏನಾಗುತ್ತೆ, ಏರಿಯಾ 24,800 ಏನಾದ್ರು ಬ್ರೇಕ್ ಆಯಿತು ಅಂತಂದರೆ ವಿತೌಟ್ ಫೇಲ್ 24,500ವರೆಗೂ ನಮಗೆ ಈ ಒಂದು ಝೋನ್ವರೆಗೂ ನಮಗೆ ಮಾರ್ಕೆಟು ಬರೋದಕ್ಕೆ ಎಲ್ಲ ಚಾನ್ಸ್ ಇದೆ, 24,500 ಏರಿಯಾಗೆ. ಸೊ ಏನಾದ್ರು ಇದು ಡಿಸ್ಕೌಂಟೆಡ್ ಆಯಿತು ಅಂತಂದರೆ 24,800ಇಂದ ಏನಾದ್ರು ಪ್ರೈಸೆಕ್ಷನ್ ಆಗಿ ಮೇಲ್ಗಡೆಗೆ ತೊಗೊಳ್ತು ಅಂತಂದರೆ ನಾವು 25,000ವರೆಗೂ ಹಾಗೂ 25,160 ಸೆಕೆಂಡ್ ಲೆವೆಲ್. ಫಸ್ಟ್ ಲೆವೆಲ್ 25,000ವರೆಗೂ ಒಂದು ಟಚ್ ಆಗೋಕ್ಕೆ ಎಲ್ಲ ರೀತಿಯಿಂದ ರೆಡಿ ಇದೆ. ಮಾರ್ಕೆಟ್ ಯೂ ಟರ್ನ್ ತೊಗೊಳ್ಳಿಕ್ಕೆ ರೆಡಿ ಇದೆ ಅಂತ ನಾನು ಇಲ್ಲಿಂದ ನಾನು ಹೇಳಬಲ್ಲೆ. ದಿಸ್ ಅ ಪರ್ಸ್ನಲ್ ಒಪಿನಿಯನ್, ನಾಟ್ ಫಾರ್ ಎನಿ ಅಡ್ವೈಸರಿ ಅಲ್ಲ. ಸೊ ದೋಸ್ ಆರ್ ಲರ್ನರ್ಸ್ ಇದ್ದೀರಾ, ಕೀನ್ ವಾಚಿಂಗ್ ಮಾಡ್ತಾ ಇದ್ದೀರಾ, ಆರ್ ಯು ಆರ್ ರೆಡಿ ಟು ಲರ್ನ್ ವಿತ್ ಮೀ ಅಂದವ್ರಿಗೆ ಇದು ಒಂದು ನನ್ನ ಕಡೆಯಿಂದ
ಒಂದು ಅನಾಲಿಸಿಸ್ ಅಷ್ಟೇ. ಇದು ನನ್ನ ಒಂದು ನಿಫ್ಟಿಯ ಒಂದು ಅನಾಲಿಸಿಸ್. ಈಗ ICICI ಬ್ಯಾಂಕ್ ಕೂಡ ಅಷ್ಟೇ ಒಳ್ಳೆ ರಿಸಲ್ಟನ್ನು ತಂದುಕೊಟ್ಟಿದೆ. ಬಟ್ ಏನಾಗುತ್ತೆ ಅಂತಂದರೆ, ಒಂದು ಇಂಡೆಕ್ಸ್ ಮೂವ್ ಆಗಬೇಕು ಅಂತಂದರೆ ಎಲ್ಲ ಒಂದೇ ಲೈನಲ್ಲಿ ಒಂದೇ ಪಾತಲ್ಲಿ ಜರ್ನಿ ಮಾಡಿದ್ರೆ ಮೊಮೆಂಟಮ್ ಸಿಗುತ್ತೆ. ಇಲ್ಲ ಅಂತಂದರೆ ಒಂದು ಈ ಕಡೆ ಹೇಳಿದ್ರೆ ಒಂದು ಲೆಫ್ಟ್ ಹೇಳಿದ್ರೆ ಒಂದು ರೈಟ್ ಹೇಳಿದೆ, ಅವಾಗ ಏನಾಗುತ್ತೆ, ಫೋರ್ಸ್ ಎರಡು ಕಡೆಯಿಂದ ಡೈವರ್ಸಿಫಿಕೇಷನ್ ಆಗುತ್ತೆ. ಸೊ ಆಗ ಮಾರ್ಕೆಟಿನ ಮೊಮೆಂಟು ಅಥವಾ ವೇವ್ ಲೆಂತು ಇಟ್ ವಿಲ್ ಲೂಸ್ ಆಗುತ್ತೆ. ಸೊ ಹಾಗಾಗಿ ನಮಗೆ ಒಂದು ವೆಯ್ಟ್ ಆ್ಯಂಡ್ ವಾಚ್ ಅನ್ನೋ ಒಂದು ಸಿನಾರಿಯೋದಲ್ಲಿದೆ. ಬಟ್ ಏನಾದ್ರು ಇದು ನಮಗೆ ಡಿಸ್ಕೌಂಟೆಡ್ ಆಗಿದೆ ಅಂತ ಆಯಿತು ಅಂತಂದರೆ ನಮ್ಗೆ ಆ ಒಂದು ಝೋನ್ 24,800 ಇಸ್ ಗೋಯಿಂಗ್ ಟು ಬಿಕಮ್ ಮೇಜರ್ ಸಪೋರ್ಟ್. ಫ್ರಮ್ ದೇರ್ ವಿ ಕ್ಯಾನ್ ಸಿ ಒನ್ ಗ್ರೀನ್, ಅಲ್ಲಿಂದ ಒಂದು ಬುಲ್ ರನ್ ವಿ ಕ್ಯಾನ್ ಸಿ ಅಂತ ಹೇಳ್ತೀನಿ. ಸೊ ಲೆಟ್ಸ್ ಮೂವ್ ಟು ದ ಬ್ಯಾಂಕ್ ನಿಫ್ಟಿ. ಎಸ್, ವೇರ್ ಈಸ್ ಆ್ಯಕ್ಚುಲಿ ಬ್ಯಾಂಕ್ ನಿಫ್ಟಿ ಈಸ್ ತುಂಬ ನಮಗೆ ಆಲ್ಮೋಸ್ಟ್ ಎಲ್ಲಿಂದ 57 ಇದರಿಂದ ಆಲ್ಮೋಸ್ಟ್ 1000 ಪಾಯಿಂಟ್ ನಮಗೆ ಬಿದ್ದಿದೆ ಅಲ್ವಾ. ಸೊ ನೆಕ್ಸ್ಟ್ ಜರ್ನಿ ಏನು ಮೇಜರ್ ನಮಗೆ ಬ್ಯಾಂಕಿನ ರಿಸಲ್ಟ್ಸು ಬಂದಿರೋದ್ರಿಂದ ಹೇಗೆ ರಿಯಾಕ್ಟ್ ಆಗುತ್ತೆ ಅನ್ನೋದು ಇಂಪಾರ್ಟೆಂಟ್. ಯಾಕಂತಂದರೆ HDFC ICICI ಬ್ಯಾಂಕದು ಎಲ್ಲ ರಿಸಲ್ಟ್ಸು ಓಕೆ ಅನ್ನೋದು ಇದೆ. ಬಟ್ HDFCದು ಕೂಡ ಓವರಾಲ್ ರಿಸಲ್ಟ್ ಈಸ್ ಗುಡ್. ಬಟ್ ವೆರಸ್ ಇನ್ NPA ನಾನ್ ಪರ್ಫಾರ್ಮಿಂಗ್ ಅಸೆಟ್ದೇನಿದೆ ವಿಚ್ ಈಸ್ ನಾಟ್ ಒಂದು ಇನ್ಲೈನ್ನಾಗಿನ ಸ್ವಲ್ಪ ಜಾಸ್ತಿ ಬಂದಿರೋದು ವಿಚ್ ಇಸ್ ನಾಟ್ ಗುಡ್ ಫಾರ್ ದ ಮಾರ್ಕೆಟ್. ಓಕೆ, ಸೊ ಅದನ್ನು ಏನಾದ್ರು ಮಾರ್ಕೆಟ್ ತುಂಬ ಒಂದು ಸೀರಿಯಸ್ ಆಗಿ ಕನ್ಸಿಡರೇಷನ್ ಮಾಡ್ತು ಅಂತಂದರೆ ಅಗೇನ್ ದೆರ್ ಇಸ್ ಎ ಚಾನ್ಸ್ ಟು ಡ್ರ್ಯಾಗ್ ದ ಮಾರ್ಕೆಟ್. ಸೊ ಡ್ರ್ಯಾಗ್ ಮಾಡ್ತಂತಂದರೆ ಎಲ್ಲದು ಅಷ್ಟಿಂದ ಬಿದ್ದಾಗ ಮತ್ತೆ ಮೇಲಕ್ಕೆ ಹೋಗಲೇಬೇಕಲ್ಲ, ಒಂದು ಕಡೆ ಇಟ್ ಹ್ಯಾಸ್ ಟು ಬಿ ಹಾಲ್ಟ್ ಅಲ್ವಾ. ಸೊ ನನಗೆ ಆಲ್ಟಿಂಗ್ ಏರಿಯಾ ಬಂದುಬಿಟ್ಟು ನೆಕ್ಸ್ಟು 56,000 ಇಲ್ಲಿಂದ ಒಂದು ನಮಗೆ ಯೂ ಟರ್ನ್ ಮಾಡೋದಕ್ಕೆ ಚಾನ್ಸ್ ಇದೆ. ಇಲ್ಲ ಆಲ್ರೆಡಿ ಈ ಒಂದು ನ್ಯೂಸ್ ಎಲ್ಲ ಆಲ್ರೆಡಿ ಡಿಸ್ಕೌಂಟೆಡ್ ಆಗಿದೆ, ಬಿಫೋರ್ ರಿಸಲ್ಟ್ ಇಟ್ ಸೆಲ್ಫ್ ಇಟ್ ಈಸ್ ಬೀನ್ ಆಲ್ರೆಡಿ ಡಿಸ್ಕೌಂಟೆಡ್ ಅಂತಂತಂದರೆ ನಮಗೆ ಏನಾದ್ರು ಸ್ವಲ್ಪ ಒಂಚೂರು ಡ್ರ್ಯಾಗ್ ಆದರೂ ಕೂಡ ನಮಗೆ ಪ್ರತಿಯೊಂದು ಡ್ರ್ಯಾಗ್ ಕೂಡ ಸಪೋರ್ಟಾಗಿ ಆ್ಯಕ್ಟ್ ಮಾಡಲಿಕ್ಕೆ ಶುರು ಮಾಡುತ್ತೆ. ನನಗೆ ಮೇಜರ್ ಸಪೋರ್ಟಾಗಿ 56,000 ಅನದರ್ 150-200 ಪಾಯಿಂಟ್ ನನಗೆ ಡೌನ್ ಸೈಡಿಗೆ ಸಿಗ್ಬೋದು ಅಷ್ಟೇ. ಅಲ್ಲಿಂದ ಮಾರ್ಕೆಟ್ ಒಂದು ಯೂ ಟರ್ನ್ ತೊಗೊಳ್ಳೋಕ್ಕೆ ಎಲ್ಲ ರೀತಿಯಿಂದ ಚಾನ್ಸ್ ಇದೆ ಅಂತ ನನ್ನ ಒಂದು ಪರ್ಸ್ನಲ್ ಒಪಿನಿಯನ್, ನನ್ನ ಅಬ್ಸರ್ವೇಷನ್ ಇದರಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ನನಗೆ ಮೇಜರ್ ಸಪೋರ್ಟ್ ಎಲ್ಲಿದೆ, ಇಲ್ಲ ನಾನು ಕೆಲವರು ಈಗ ಏನು ಇಂಟರ್ಡೇ ಮಾಡ್ತೀವಿ ಅವರೆಲ್ಲ ಸ್ವಲ್ಪ ನಾವು ಮಂಡೆಗೆ ಆ ಥರ ಮಾಡ್ಕೊಳ್ಳೋದು ಬೇಡ. ಸೊ ವೆಯ್ಟ್ ಆ್ಯಂಡ್ ವಾಚ್ ಮಾಡಿ ಎಲ್ಲಿ ಯಾವ ಏರಿಯಾದಿಂದ ಸಪೋರ್ಟ್. ಇವಾಗ ನೋಡಿ ಆಲ್ರೆಡಿ ಎಲ್ಲಿಂದ ಪಿಕಪ್ ಆಗಿತ್ತು ಮಾರ್ಕೆಟು, ಸೊ ಆ ಝೋನ್ಗೆ ಬಂದು ನಿಂತಿದೆ ನಮಗೆ. ಸೊ ಆ ಝೋನಲ್ಲಿ ಬಂದು ನಿಂತಾಗ ಏನಾಗುತ್ತೆ, ನಮಗೆ ಸಪ್ಲೈ ಆ್ಯಂಡ್ ಡಿಮ್ಯಾಂಡು ತುಂಬ ಇಂಪ್ಯಾಕ್ಟ್ ಆಗುತ್ತೆ ಮಾರ್ಕೆಟಲ್ಲಿ. ನ್ಯೂಸ್ ಏನೇ ಬರಲಿ ಸಪ್ಲೈ ಆ್ಯಂಡ್ ಡಿಮ್ಯಾಂಡ್ ಮೇಲೇ ಮಾರ್ಕೆಟ್ ರನ್ ಆಗೋದ್ರಿಂದ ನಮಗೆ ಮಂಡೇ ಯಾವ ರೀತಿ ಯಾವ ಏರಿಯಾದಲ್ಲಿ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ, ಯಾವ ರೀತಿ ಬಿಹೇವ್ ಮಾಡುತ್ತೆ ಅನ್ನೋದು ವೆರಿ ಮಚ್ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. ಸೊ ಝೋನನ್ನು ನಾನು ಹಾಕ್ತಾಯಿದ್ದೀನಿ, ಆಲ್ರೆಡಿ ಹಾಕಿದ್ದೀನಿ. ಯಾ ಸಿ ನನ್ನ ಒಂದು ತುಂಬ ಮೇಜರ್ ಸಪೋರ್ಟು 56,000ನಲ್ಲಿ ಇದೆ. ಇಲ್ಲ ನಾಳೆ ಮಂಡೆಗೆ ಏನಾದ್ರು ನಮಗೆ ಫ್ಲ್ಯಾಟ್ ಓಪನ್ ಆಯಿತು, ಫ್ಲ್ಯಾಟ್ ಓಪನ್ ಆಗಿ ಇದೇ ಏರಿಯಾನ ಸಪೋರ್ಟ್ ಮಾಡ್ತು ಅಂತಂದರೆ ವಿತೌಟ್ ಫೇಲ್ ಮಾರ್ಕೆಟ್ ವಿಲ್ ಮೂವ್ ಟು 56,500 ಈ ಏರಿಯಾವರೆಗೂ ಮತ್ತೆ ಪುನಃ 500 ಪಾಯಿಂಟ್ ಅಪ್ ಮೂವ್ ಆಗೋಕ್ಕೆ ಚಾನ್ಸಸ್ ಇದೆ. ಬಟ್ ಏನಂತಂದರೆ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋರಿಗೆ ಏನೂ ಪ್ರಾಬ್ಲಮ್ ಆಗೋಲ್ಲ. ದೋಸ್ ಆರ್ ಟ್ರೇಡಿಂಗ್ ಇದ್ದ ಆಪ್ಷನ್ಸ್ F&O ಮಾಡೋರಿಗೆ ಸ್ವಲ್ಪ ಒಂಚೂರು ಕ್ರಿಟಿಕಲ್ ಇದಾಗುತ್ತೆ. ಯಾಕಂತಂದರೆ ಮಾರ್ಕೆಟ್ ಮೊಮೆಂಟಮ್ ಇದ್ದರೆ ಮಾತ್ರ ನಾವು ಆಪ್ಷನ್ಸ್ ಟ್ರೇಡರು ಸರ್ವೇ ಆಗ್ಬೋದು. ಇಫ್ ಮೊಮೆಂಟಮ್ ಲಾಸ್ ಆಯಿತು ಅಂತಂದರೆ ಅಲ್ಲಿ ನಮಗೆ ಪ್ರೀಮಿಯಮ್ಸ್ಗಳು ಅಷ್ಟು ಈಸಿಯಾಗಿ ನಮಗೆ ಏನು ಬೆನಿಫಿಷಿಯರಿಯಾಗಿ ಇರೋದಿಲ್ಲ. ಸೊ ಹಾಗಾಗಿ ನಾವು ಯಾರು ಎಲ್ಲ ಆಪ್ಷನಲ್ಲಿ ಟ್ರೇಡ್ ಮಾಡ್ತಾ ಇರ್ತೀರ ಸ್ವಲ್ಪ ವೆಯ್ಟ್ ಮಾಡಿಕೊಂಡು ವೆದರ್ ನಿಜವಾಗ್ಲೂ ಕರೆಕ್ಟ್ ಏರಿಯಾದಲ್ಲಿ ಅದು ಸಪೋರ್ಟ್ ಮಾಡ್ಕೊಳ್ತಾ ಇದೆಯಾ ಅಥವಾ ಒಂದು ಅಲ್ಲಿಂದ ಬೀಳೋದಕ್ಕೆ ಮತ್ತೆ ರೆಡಿಯಾಗಿದೆಯಾ ಅಥವಾ ಒಂದು ಅಲ್ಲೊಂದು ಬೆಡ್ಡಿಂಗ್ ಫಾರ್ಮೇಷನ್ ಮಾಡಿಕೊಂಡು ಅಪ್ಸೈಡ್ ಮೂವ್ ಆಗೋಕ್ಕೆ ಏನಾದ್ರು ಚಾನ್ಸಸ್ ಇದೆಯಾ ಅಂತ ಅಲ್ಲಿ ಪ್ರೈಸ್ ಆ್ಯಕ್ಷನ್ ಅಬ್ಸರ್ವ್ ಮಾಡಿಕೊಂಡು ನಾವು ಟ್ರೇಡನ್ನು ಇನಿಷಿಯೇಟ್ ಮಾಡಬೇಕಾಗತ್ತೆ. ಸೊ ಮಂಡೇ ವೆಯ್ಟ್ ಆ್ಯಂಡ್ ವಾಚ್ ಅನ್ನೋ ಒಂದು ನಾವು ಒಂದು ಮೂಡಲ್ಲಿ ಇರುತ್ತೆ ಮಾರ್ಕೆಟು. ಸೊ ಫಸ್ಟ್ 15 ಮಿನಿಟ್ಸು ಮಾರ್ಕೆಟ್ಗೆ ಒಂದು ಸೆಟಲ್ ಆಗೋಕ್ಕೆ ನಾವು ಟೈಮ್ ಕೊಡಬೇಕಾಗತ್ತೆ. ಯಾಕಂದರೆ ಆಲ್ರೆಡಿ ರಿಸಲ್ಟ್ ಬಂದಿರೋದ್ರಿಂದ ಅದರ ಒಂದು ತೀವ್ರತೆ ಕೂಡ ಹಾಗೆ ಇರುತ್ತೆ. ಯಾವ ಕಡೆಗೆ ಹೋಗಬೇಕಂದ್ರೆ ಡೈರೆಕ್ಷನ್ ಲೆಸ್ ಆಗಿರುತ್ತೆ ಮಾರ್ಕೆಟು. ಸೊ ಒಂದು ಪಾಸಿಟಿವ್ ಹೋಗಬೇಕಾದ್ರೂ ಕೂಡ ಏನಾಗುತ್ತೆ ಅಂದರೆ ದುಬಿ ಬಿದ್ದೋಗ್ಬಿಡುತ್ತೆ. ಆಮೇಲೆ ಅದು ಒಂದು ಡೈರೆಕ್ಷನನ್ನು ಹಿಡಿಯುತ್ತೆ. ಆ ಡೈರೆಕ್ಷನಲ್ಲಿ ಇಟ್ಕೊಂಡು ನಾವು ಕೂತ್ಕೊಂಡ್ರೆ ಮಾತ್ರ ನಾವು ಆ ಒಂದು ಇದನ್ನು ಮೊಮೆಂಟಮ್ನ ಕ್ಯಾಪ್ಚರ್ ಮಾಡ್ಬೋದು. ಇಷ್ಟೇ ಇದು ಲೆಸನ್ಸ್ ಇರುವಂಥದ್ದು.
ಪೇಷನ್ಸ್ ಇಸ್ ದ ಕೀ ನಮಗೆ ಇಲ್ಲಿ. ಸೊ ಬ್ಯಾಂಕ್ ನಿಫ್ಟಿಯ ಒಂದು ಸಪೋರ್ಟ್ ಬಂದುಬಿಟ್ಟು 56,000. ಅದೇನಾದ್ರು ಬ್ರೇಕ್ ಆಯಿತು ಅಂತಂದರೆ ನಮಗೆ ನೆಕ್ಸ್ಟ್ ಸಪೋರ್ಟ್ ಬಂದುಬಿಟ್ಟು 55,700ವರೆಗೂ ಲೋವರ್ ಸೈಡ್ ಇರುತ್ತೆ. ಇಲ್ಲ ನಮಗೆ ಆಲ್ರೆಡಿ ಡಿಸ್ಕೌಂಟೆಡ್ ನ್ಯೂಸ್ ಇದು ಅಂತ ಆಯಿತು ಅಂತಂದರೆ ನಮಗೆ 56,000 ಒಂದು ಮೇಜರ್ ಸಪೋರ್ಟ್ ಆಗ್ಬೋದು. ಅಲ್ಲಿಂದ ನಮಗೆ ನೆಕ್ಸ್ಟು 56,500 ಅಪ್ಸೈಡ್ಗೆ ನಾವು 500 ಪಾಯಿಂಟ್ನ ಈಸಿಯಾಗಿ ನೋಡಬಹುದು. ಇದು ಒಂದು ನನ್ನ ನಿಫ್ಟಿಯ ಒಂದು ಬ್ಯಾಂಕ್ ನಿಫ್ಟಿ ಅನಾಲಿಸಿಸ್ ಆಗಿರುತ್ತೆ. ನಿಮಗೆಲ್ಲ ಒಂದು ಮಾಹಿತಿ ಸಿಕ್ತು ಅಂತ ಅನಿಸಿದ್ರೆ ಕೈಂಡ್ಲಿ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ವೆರಿ ಮಚ್.